ಸರ್, ನಾನು ಮಲ್ಗೆ ಹೂವನ್ನೇ ಮುಡ್ದಿಲ್ಲ. ಯಾಕೆ ಅಕ್ಷೆ ಬರ್ತಿದೆ ನಿಮ್ಗೆ? ನೀವು ಹೂ ಮುಡ್ದಿಲ್ಲ, ಆದರೆ ನಿಮಗೆ ಅಂತ ನಾನು ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ನಿಮ್ಗೆ ಗೊತ್ತಿತ್ತಾ? ಪತಿರಾಯ್ರೆ, ಹೂನ ಬಚ್ಚಿಡ್ಬೋದು, ಅದೇ ಪರಿಮಳನಲ್ಲ. ಅದ್ರಲ್ಲೂ ನೀವು ಸೀನಿದ್ರಲ್ವಾ, ಹಾಗೇ ಪಕ್ಕ ಆಯ್ತು ನೀವು ನನಗೋಸ್ಕರ ಮಲ್ಗೆ ಹೂನೇ ತಂದಿದ್ದೀರಾ ಅಂತ. ಹೌದು ಹೆಂಡ್ತಿ, ಹೂನ ಬಚ್ಚಿಡ್ಬೋದು, ಆದರೆ ನೀವು ಹೇಳೋ ಥರ ಪರಿಮಳನ ಬಚ್ಚಿಡೋಕ್ಕಾಗಲ್ಲ. ನನಗೆ ನಿಮ್ಮ ಮೇಲಿರೋ ಪ್ರೀತಿ ಥರ. ಗಂಡ ಹೆಂಡತಿ ಆದರೂ ನಾವು ಈ ಊರಲ್ಲಿ ಅಪರಿಚಿತರ ಥರ ಬದುಕ್ತಿರ್ಬೋದು, ಆದರೆ ನಿಮ್ಮ ಮೇಲಿರೋ ಪ್ರೀತಿನಂತೂ ನನ್ನಿಂದ ಬಚ್ಚಿಡೋಕ್ಕಾಗೋದೇ ಇಲ್ಲ ಹೆಂಡ್ತಿ. ಪರವಾಗಿಲ್ವೇ, ಪತಿರಾಯರು ಕವಿಗಾರ ಆಗಕ್ಕೆ ಹೊರಟಿದ್ದಾರೆ. ನಿಮ್ಮ ಜೊತೆ ಇದೀನಲ್ವಾ, ಅದು ಹಾಗೆ. ಹೊಡಿಸ್ಲಾ? ಹೂವಿನ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಕಣ್ಣಿನ ಅಂಚಿಗೆ ಬಂದಿರೋ ಮೋಡಕ್ಕೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಮನದ ಮರೆಯ ಕಿಟಕಿಯಿಂದ ಮುಸುಳಿ ಬಂದ ಬಿಸಿಲು ನೀನೆ. ಹೆಂಡ್ತಿ, ನಿಮ್ಮ ಹತ್ರ ನಾನೊಂದು ಗುಟ್ಟು ಹೇಳಬೇಕು. ಗುಟ್ಟ? ಏನು? ಗುಟ್ಟು ಕಿವಿಯಲ್ಲಿ ಹೇಳ್ತಾರೆ. ಯಾರು ಬಂದಿರ್ಬೋದು ಸರ್ ಎಷ್ಟೊತ್ತಲ್ಲಿ? ಅಷ್ಟೊತ್ತಲ್ಲಿ ಇನ್ಯಾರು ಬರ್ತಾರೆ? ಗಮಂಗಿ ಬಂದಿರ್ತಾನೆ. ಅಯ್ಯೋ ಸರ್, ಇವಾಗ ಹೋಗಿ ಬೇಗ ಮತ್ತೆ ಬಚ್ಚಿಡ್ಕೊಳ್ಳಿ, ನಾನೇನೋ ಒಂದು ಮಾಡ್ತೀನಿ. ಬಚ್ಚಿಡ್ಕೋಬೇಕಾ? ಮತ್ತಿನ್ನೇನು, ಬೇಗ. ದೋಸ ಅನ್ಕೊಂಡು ನನ್ನ ನಮ್ಮಿಯವ್ರ ಮಕ ನೋಡದೆ ಇರೋಂಗ ಆಗೋಯ್ತಲ್ಲ. ಈ ಮಾವಯ್ಯ ಯಾರೋ ಕಳ್ಳ ಸ್ವಾಮೀಜಿನ ಕರೆಸಿ ಅವ್ರ ಹತ್ರ ಸುಳ್ಳು ಹೇಳಿಸಿ ನಾನು ಮತ್ತೆ ಜೋಗಿಯವರು ದೂರ ಇರೋ ಹಾಗೆ ಮಾಡಿದ್ದಾರೆ. ಇದೆಲ್ಲ ಆಗಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಮತ್ತೆ ಜೋಗಿಯವರು ಒಟ್ಟಿಗೆ ಇರ್ಬೋದಿತ್ತು. ನನ್ನ ಅಮ್ಮಿಯವ್ರು ನೋಡ್ಬೇಕು ಅನ್ನಿಸ್ತದಲ್ಲ, ಏನಪ್ಪ ಮಾಡೋದು? ನಾನು ಜೋಗಿಯವ್ರನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಏನು ಮಾಡಲಿ? ಹೆಂಗಿದ್ರು ಎಲ್ಲ ಮನೆ ಕಂಡಿರ್ತಾರೆ. ಮೆತ್ತಗೆ ಸದ್ದಾಗ್ದಂಗೆ ನನ್ನ ಅಮ್ಮಿ ಕೋಣೆಗೆ ಹೋಗ್ಬಿಟ್ಟು ಒಂದು ಕಿತ್ತ ಅವ್ರ ಮಕ ನೋಡ್ಕೊಂಡು ಬಂದ್ಬಿಡ್ತೀನಿ. ನಾನು ಸೈಲೆಂಟಾಗಿ ಹೋಗಿ ನಾನು ಜೋಗಿಯವ್ರನ್ನ ನೋಡ್ಕೊಂಬಂದ್ಬಿಡ್ತೀನಿ. ಯಾರೇ ನಾನು ಮುದ್ದಾದ ಮನ್ಮಥನು, ಸರಿ ಹೊತ್ತಲ್ಲಿ ಕದ್ದು
ಜೋಗಿಯವ್ರೆ, ನಂಗೆ ನಿಮ್ಮನ್ನು ಬಿಟ್ಟು ಇರೋಕೆ ಆಯ್ತಾ ಇಲ್ಲ. ನಿಮ್ಮಿಂದ ದೂರ ಇರೋಕ್ಕೆ ಸಾನೇ ಕಷ್ಟ ಆಯ್ತಾ ಇದೆ. ನನಗೂ ಅಷ್ಟೇ ಜೋಗಿಯವ್ರೆ, ನೀವಿಲ್ದೆ ನಿದ್ದೆನೇ ಬರ್ತಿಲ್ಲ. ಯಾವಾಗಲೂ ನಿಮ್ಮ ಎದೆ ಮೇಲೆ ತಲೆ ಇಟ್ಕೊಂಡು ಮಲ್ಕೋಬೇಕು ಅಂತ ಆಸೆ ಆಗ್ತಿದೆ. ಅಯ್ಯೋ, ನನಗೂ ನಿದ್ದೆ ಬರ್ತಾ ಇಲ್ಲ ನೋಡಿ. ಐ ಮಿಸ್ ಯು. ಮಿಸ್ ಯು ಟು ಜೋಗಿಯವ್ರೆ. ನಮ್ಮ ಅಪ್ಪ ಎನಿಸುವಾಗ ಆಟೆಯ ಇದೆಲ್ಲ. ಬೇರೆ ಯಾವ್ದಾನ ವಿಷಯಕ್ಕೆ ತಲೆ ಮೇಲೆ ತಲೆ ಬಿದ್ದಿದ್ರು ನಾನು ನಿಮ್ಮಿಂದ ದೂರ ಇರ್ತಾ ಇರಲಿಲ್ಲ ನೋಡಿ. ಆದರೂ ಇದೆಲ್ಲ ಇನ್ನೂ ಎಷ್ಟು ದಿನ ಜೋಗಿಯವ್ರೆ? ನಾವು ಇನ್ನೂ ಎಷ್ಟು ದಿನ ದೂರ ಇರಬೇಕು? ಇದಕ್ಕೇನಾದರೂ ಮಾಡ್ತೀನಿ. ಆದಷ್ಟು ಬಿರ್ನೆ ಆ ಪುರೋಹಿತನ್ನ ಮೀಟ್ಸ್ ಆಗ್ಬಿಟ್ಟು ಅವ ಇವನ ಹತ್ರ ಬೇರೆ ಏನಾನ ಪರಿಹಾರ ಕೊಡ್ಲಾ ಅಂತ ಕೇಳ್ಕೊಂಬತ್ತೀನಿ. ಜೋಗಿಯವ್ರೆ, ನೀವು ನೋಡಿದ್ರೆ ಮಾವಯ್ಯನಿಗೆ ಏನೂ ಆಗಬಾರ್ದು, ಅವರೇ ನನ್ನ ದೇವರು ಅಂತ ಅಂದ್ಕೊಂಡಿದ್ದೀರಾ. ಆದರೆ ಅವರು ನಿಮ್ಮನ್ನೇ ಮುಗಿಸೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಅಮೀರೆ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಜೋಗಿಯವ್ರೆ, ನೀವು ಹಾಗೆ ಮಾಡಿ, ಬೇಗ ಇದಕ್ಕೊಂದು ಪರಿಹಾರ ಮಾಡಿಸಿ. ಸರಿ ಅಮ್ಮಿಯವರೇ. ಅಮ್ಮಿಯವರೇ, ಯಾರು ಬರ್ತಿರೋ ಹಂಗದೆ, ನೀವು ನಡೀರಿ. ಒಂದು ನಿಮಿಷ. ಏನು? ರಾಧೆ 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 ಕಾಡಬೇಡ ಶ್ಯಾಮನ, ನನ್ನ ಕಡೆಗೆ ನೋಡೆ ಗೆಳತಿ. ಕಾದೆ 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 ನಿಂದ ದಾರಿನ ದಿನ, ಪ್ರಾಣ ನಿನ್ನ ಪಾಲು ಅಳತಿ. ಅಯ್ಯೋ, ಯಾರು ಬುದ್ಧೋಲ್ ಬೇಡಿ. ಯಾರದು? ಹೊರಗೆ ಬನ್ನಿ. ನೀನ್ ಯಾಕೆ ನನ್ನ ಹಿಂದೆ ಬರ್ತಿದ್ದೆ? ಅತ್ತೆ, ಅದು ಮಾತೆ ಅಮ್ಮ ಅಂತೆಲ್ಲ ಕರಿಬೇಡ ಅಂತ ನಿನಗೆ ಹೇಳಿಲ್ಲ? ಕ್ಷಮಿಸಿ ಅಕ್ಕ, ಅದು ನಾನು ಏಯ್, ಅದೇ ಏನು? ಯಾಕೆ? ಓಹೋ, ನಿಮ್ಮ ಅಣ್ಣ ಕಳ್ಸಿದ್ನಾ ನಾನು ಹಿಂದೆ ಹೋಗು ಅಂತ? ಅಯ್ಯೋ ಇಲ್ಲ ನಾನೇ ಬಂದೆ. ಹ? ಅಂದ್ರೆ ನೀವು ಹಿಂದೆ ಬರ್ಲಿಲ್ಲ, ನಾನು ಮನೆಗೆ ಹೋಗ್ತಾ ಇದ್ದೆ. ಇದೊಂದೇ ರಸ್ತೆ ಅಲ್ವಾ ಇರೋದು? ಹಾಗಾದ್ರೆ ನೀನು ಬೇಕು ಅಂತ ನಾನು ಹಿಂದೆ ಬರ್ಲಿಲ್ವಾ? ಅಯ್ಯೋ ಇಲ್ಲಪ್ಪ. ಸರಿ, ಹಾಗಿದ್ರೆ ನೀನೇ ಮುಂದೆ ಹೋಗು. ಯಾಕೆ? ಈಗೇನಾಯ್ತು? ನನ್ಗೆ ತುಂಬಾ ಹಸು ಆಗ್ತಿದೆ ಅಕ್ಕ. ತಿನ್ನೋಕೆ ಏನಾದ್ರೂ ಕೊಡ್ತೀರಾ? ಹಸ್ವ? ಯಾಕೆ? ನಿಮ್ ಮನೆಯಲ್ಲಿ ನಿಮ್ಮ ಅಣ್ಣ ಏನು ಮಾಡ್ಕೊಡ್ಲಿಲ್ವಾ? ನಮ್ಮ ಅಣ್ಣಂಗೆ ಅಡ್ಗೆ ಮಾಡಕ್ಕೆ ಬರಲ್ಲ. ಅಕ್ಕ, ಯಾಕೆ ಸುಮ್ಮನಾಗ್ಬಿಟ್ರಿ? ನಮ್ಗೇನಾದ್ರೂ ಕೊಡಿ. ನಾನು ಯಾಕೋ ಕೊಡ್ಲಿ? ಈಗ ಹಸ್ವಾದ್ರೆ ಹೋಗಿ ನಿಮ್ಮ ಅಣ್ಣನ ಕೇಳು. ತನ್ಗೆ ಎಲ್ಲ ವಿದ್ಯೆನೂ ಗೊತ್ತು ಅನ್ನೋ ತರ ಜಂಬ ಮಾಡ್ತಾನಲ್ಲ ನಿಮ್ಮ ಅಣ್ಣ. ಈಗ ಅಡ್ಗೆನೂ ಕಲ್ತ್ಕೊಂಡು ನಿನಗೆ ಮಾಡ್ಕೊಡಕ್ ಹೇಳು.
ರೋಹಿಣಿ, ಶಾಪ್ ಓಪನಿಂಗ್ ದಿನನೇ ಸಿಕ್ಕಾಪಟ್ಟೆ ಕಸ್ಟಮರ್ ಬಂದ್ಬಿಟ್ಟಿದ್ರು. ಅವ್ರ ಜೊತೆ ಮಾತಾಡಿ ಮಾತಾಡಿ ಮೈ ಕೈ ಬಾಯಿ ಎಲ್ಲ ನೋವು ಬಂದ್ಬಿಟ್ಟಿದೆ. ಏನ್ ಮನೋಜ್ ನೀವು ಒಂದ್ ದಿವಸಕ್ಕೆ ಇಷ್ಟೊಂದು ಸುಸ್ತಾಗ್ಬಿಟ್ರಾ? ಅದು ಕೆಲಸ ಮಾಡಿ ತುಂಬಾ ದಿನ ಆಗಿತ್ತಲ್ಲ, ಅದಕ್ಕೆ. ಅಯ್ಯೋ ಬಂದ್ಬಿಟ್ಟ ಇಬ್ರು. ಯಾಕಮ್ಮ? ಹೇಳ್ತೀನಿ, ಏನಾಯ್ತು? ದೃಷ್ಟಿ ತೆಗೆದ್ ಬೇಡವಾ? ಎಷ್ಟು ಜನ ನನ್ನ ನೋಡ್ಕೊಂಡು ಕಣ್ಣು ಹಾಕಿರ್ತಾರೆ. ಅಮ್ಮ, ಅಯ್ಯೋ ಅಮ್ಮ, ನನ್ ನಿದ್ದೆ ಬರ್ತಿದ್ಯಮ್ಮ, ಮೈ ಕೈ ಎಲ್ಲ ನೋವು. ಅಯ್ಯೋ ನೋಡ್ದ್ಯಾ ಇದಕ್ಕೆ ಏನದು ದೃಷ್ಟಿಯಾಗಿದೆ ಅಂತ. ದೃಷ್ಟಿ ತೆಗೆದು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲೇ ಇರು, ಒಳಗ್ ಬರ್ಬೇಡ, ವೆಯ್ಟ್ ಮಾಡು. ಓ ಅಮ್ಮ, ಮುಗಿತೇನಪ್ಪ ಕೆಲಸ? ಶಾಪ್ ಕ್ಲೋಸ್ ಮಾಡ್ಕೊಂಬಂದ್ರಪ್ಪ? ಅಪ್ಪ ಮುಗೀತು, ಎಲ್ಲ ಸರಿಯಾಗಿ ಲಾಕ್ ಮಾಡ್ಕೊಂಡ್ ಬಂದ್ವಿ. ವೆರಿ ಗುಡ್. ಅಲ್ಲಿ ಯಾಕೋ ನಿಂತಿದ್ದೀರಿ? ಒಳಗ್ ಬನ್ನಿ. ನಾನೇ ಹೇಳಿದ್ದು ನಿಂತ್ಕೊಳ್ಳಿ ಅಂತ. ಇಬ್ಬರಿಗೂ ದೃಷ್ಟಿ ತೆಗಿಬೇಕು. ಅಯ್ಯೋ ರೀ, ಕುಡಿಯಕ್ ನಿಮ್ಗೆ ಬಿಸಿನೀರ್ ಕೊಡ್ಲಾ? ಇರಮ್ಮ, ಏನು ಬೇಡ. ಈ ಗಂಡ ಹೆಂಡ್ತಿರು ಏನ್ ಸಾಧನೆ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಈ ಅಮ್ಮ 10 ಗಂಟೆ ರಾತ್ರಿನಲ್ಲಿ ಇವ್ರಿಗೆ ಮಂಗಳಾರತಿ ಎತ್ತಾ ಇದ್ದಾರೆ. ಆಗಲ್ಲಪ್ಪ, ಇವತ್ತು ಶೋರೂಮ್ ಓಪನಿಂಗ್ ಅಲ್ವಾ, ತುಂಬಾ ಜನ ಬಂದಿರ್ತಾರೆ, ಅವರು ದೃಷ್ಟಿ ಆಗಿರುತ್ತೆ ಅಂತ ದೃಷ್ಟಿ ತೆಗಿತಾ ಇದ್ದಾರೆ ಕಣೋ. ಓಹೋ ಹಂಗೋ, ಸರಿ ಆಯ್ತಾಯ್ತು. ಎತ್ತಿ ಆರ್ತಿನ ಚೆನ್ನಾಗಿ ಎತ್ತಿ. ಅಪ್ಪನ ಕೊಡ್ಬೇಕಾಗಿರೋ 27 ಲಕ್ಷನ ಕೊಡೋವರೆಗೂ ಒಂದು ದಿನನೂ ಮಿಸ್ ಮಾಡದೆ ದಿನ ಕೆಲಸ ಮಾಡಪ್ಪ ಅಂತ ಮಂಗಳಾರತಿ ಚೆನ್ನಾಗಿ ಎತ್ಬಿಡಿ ಮಕ್ಕಳಿಗೆ. ಅತ್ತೆ, ನಾವಿನ್ನು ಮನೆ ಒಳಗಡೆ ಹೆಜ್ಜೆನೆ ಇಟ್ಟಿಲ್ಲ. ನೋಡಿ, ಸೂರ್ಯ ಅವರು ಆಗ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ರೋಹಿಣಿ, ಅವನ್ ಬಗ್ಗೆ ಬಿಡಮ್ಮ. ಅವನ್ಗೆ ಹೊಟ್ಟೆ ಉರಿ ಏನಾದ್ರೂ ಅವ್ನ್ ಮಾತಾಡ್ತಾನೆ ಇರ್ತಾನೆ, ನೀನ್ ತಲೆ ಕೆಡಿಸ್ಕೋಬೇಡ. ಇವನ್ ಕಣ್ಣೆ ಜಾಸ್ತಿ ಬಿದ್ದಿರುತ್ತೆ, ಅದಕ್ಕೆ ನಾನು ಎಕ್ಸ್ಟ್ರಾ ದೃಷ್ಟಿ ತೆಗಿತಾ ಇರೋದು. ಅಮ್ಮ, ಏನಮ್ಮ ಇದೆಲ್ಲ? ಹಲೋ, ಕರೆಕ್ಟಾಗಿ ಹೇಳ್ಬೇಕು ಅಂತಂದ್ರೆ ದೃಷ್ಟಿ ತೆಗಿಬೇಕಾಗಿರೋದು ನಮ್ಮ ಅಪ್ಪನಿಗೆ. ಅಪ್ಪನ ದೃಷ್ಟಿ ಯಾಕೋ? ಅಲ್ವೋ, 3 ಜನ ಮಕ್ಕಳನ್ನ ತಮ್ಮ ಕಾಲ ಮೇಲೆ ತಾವು ನಿಲ್ಲೋ ಹಾಗೆ ಇವ್ರು ಮಾಡಿದಾರೆ ನೋಡು, ಅದಕ್ಕೆ. ಹೂನಪ್ಪ, ನಿಜವಾಗ್ಲೂ ದೃಷ್ಟಿಗಳಾಗಿರುತ್ತಪ್ಪ. ಸುಮ್ಮನೆ ಇರೋ ಸೂರ್ಯ, ಏನಾರು ಅಂತ ಹೇಳ್ಕೊಂಡು ನೀನ್ ಒಳ್ಳೆ. ಏ ಮೀನಾ, ಬಾ ಇಲ್ಲಿ, ಅಲ್ಲೇ ನಿಂತ್ಕೊಂಡಿದ್ಯಾ? ತಗೊಂಡೋಗಿ ಸುರಿದುಟ್ಪ. ಮೀನಾ, ಅದನ್ನ ತಗೊಂಡು ಹಂಗೆ ಒಂದು ತಲೆ ಮೇಲೆ ಸುರಿದು ಬಿಡಮ್ಮ. ಅಲ್ಲ ಪಾಪ, ಮಗುಗೆ ದೃಷ್ಟಿ ತುಂಬಾ ಜಾಸ್ತಿ ಆಗಿರುತ್ತೆ, ಅದನ್ನ ತಗೊಂಡೋಗಿ ಬೀದಿನ ಸುರಿದು ವೇಸ್ಟ್ ಮಾಡೋ ಬದಲು ಅವ್ನ ತಲೆ ಮೇಲೆ ಸುರಿದು ಬಿಟ್ರೆ ಎಲ್ಲ ದೃಷ್ಟಿ ಪರಿಹಾರ ಆಗ್ಬಿಡುತ್ತೆ ಅಂತ ಹೇಳ್ದೆ ಅಷ್ಟೇ. ಏನೇ ಮೀನಾ ನಿಂತಿದ್ಯಾ? ಸೂರ್ಯ ಮೀನಾ, ಇನ್ ತಗೊಂಡೋಗುತ್ತಾ? ನೀವಿಬ್ರು ಒಳಗ್ ಬನ್ರಿ. ವೇದ, ಅಮ್ಮ, ವೇದ, ಮನೆ ಪರಿಸ್ಥಿತಿ ನೋಡಕ್ಕೆ ನನಗೆ ತುಂಬಾ ಕಷ್ಟ ಆಗ್ತದೆ ಅಮ್ಮ. ಯಾರೋ ಪಾಪಿ ಮಾಡಿದ ಕೆಲಸ ನನಗೆ ಈ ಗತಿ ಬಂತು. ವೇದ, ಇದೆಲ್ಲ ಹೇಗಾಯ್ತಮ್ಮ? ಆ ವ್ಯಕ್ತಿನ ನೋಡಿದ್ರೆ ಗುರ್ತಾಡಿತೀರಾ? ಹೋಗ್ಲಿ ಬಿಡು ವೇದ, ಎಲ್ಲ ನನ್ನ ಗ್ರಹಚಾರ. ಹಾಗತ್ತ ಅಪರಾಧನ ಬಿಡೋದಕ್ಕಾಗುತ್ತಮ್ಮ? ಅವ್ನು ಯಾರೇ ಆಗಿರ್ಲಿ, ನಾನು ಕಣ್ಣು ಹಿಡಿದು ಶಿಕ್ಷೆ ಕೊಡಿಸ್ತೇನೆ. ನೀವು ಅವನು ಗುರ್ತು ಹಿಡಿತೀರ ತಾನೆ? ಓಡಾಡ್ಕೊಂಡಿದ್ದೆ ನನ್ನ ಈ ಸ್ಥಿತಿ ತಂದು ಆ ಪಾಪಿ ಮುಖ ಮರೆಯೋಕ್ಕಾಗುತ್ತೆ ವೇದ? ಖಂಡಿತ ಗುರ್ತು ಹಿಡಿತೀನಿ. ಅವ್ನು ನೋಡಕ್ ಹೇಗಿದ್ದಾನಮ್ಮ? ಅಮ್ಮ, ಅಮ್ಮ, ಡಾಕ್ಟರ್ ಅಮ್ಮ, ನೀವು ಈ ಕಡೆ ಬಮ್ಮ. ವೇದ, ಈ ಪರಿಸ್ಥಿತಿನಲ್ಲಿ ಅವ್ರನ್ನ ಮಾತಾಡಿಸ್ಲೇಬಾರ್ದಾಗಿತ್ತು. ನೀನು ಇವ್ರು ನಿಮ್ಮ ತಾಯಿ ಸಮಾನ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಾನು ಅಲೋ ಮಾಡಿದೆ. ಶಿ ನೀಡ್ಸ್ ರೆಸ್ಟ್. ಡಾಕ್ಟರ್, ಏನಾದರೂ ಪ್ರಾಬ್ಲಮ್ ಆಯ್ತಾ? ಛೇ, ಹಾಗೇನಿಲ್ಲ. ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್, ಅವ್ರಿಗೇನು ತೊಂದರೆ ಆಗಲ್ಲ ಅಲ್ವಾ? ಖಂಡಿತ ಏನೂ ಆಗಲ್ಲ. ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾರೆ. ಪ್ರಜ್ಞೆ ಬಂದ ತಕ್ಷಣ ನಾನು ಹೇಳಿ ಕಳಿಸ್ತೀನಿ. ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ.
ಬೇತಾಳ ಯಾಕೆ ಅಳ್ತಿದ್ಯಾ? ಬೇತಾಳ, ನೀನು ಹೀಗೆ ಅಳ್ತಿದ್ರೆ ನನಗೆ ಗೊತ್ತಾಗುತ್ತೆ. ಅಂದಾಗೆ ಐಸಿಯುನಲ್ಲಿ ಇರೋದು ಯಾರು? ನಮ್ಮಮ್ಮ. ನಿಮ್ಮಮ್ಮ ಐಸಿಯುನಲ್ಲಿ ಇದ್ದಾರಾ? ಏನಾಯ್ತು? ಅಲ್ಲ ವಿಕ್ರಮ್, ಮತ್ತೆ ಅವರು ಅನಾಥಾಶ್ರಮ ವಾರ್ಡೆ. ಅಲ್ಲಿನ ಸಾಕಿ ಬೆಳೆಸಿದ ಅಮ್ಮ. ಅಮ್ಮ ಅಂತ್ಯ, ಆಶ್ರಮ ಅಂತ್ಯ, ವಾರ್ಡನಮ್ಮ ಅಂತ್ಯ. ನನಗೆ ಒಂದು ಅರ್ಥ ಇಲ್ಲ, ಫುಲ್ ಕನ್ಫ್ಯೂಷನ್ ಆಗ್ತಿದೆ. ನಾನೊಬ್ಳು ಅನಾಥೆ ವಿಕ್ರಮ್. ನಮ್ಮ ಹುಡುಗಿ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು? ಮಹಾಲಕ್ಷ್ಮಿ ಆಗಿದ್ದಾಳೆ. ಹುಡುಗಿ ಇಷ್ಟ ಆದ್ಲಾ? ನನ್ನ ಮಗ ಒಪ್ಕೊಂಡ್ಮೇಲೆ ನಮ್ದೇನೂ ಇಲ್ಲ, ಅವನಿಷ್ಟನೇ ನಮ್ಮ ಇಷ್ಟ. ಹಾಂ, ನಮಗೆ ಹೆಣ್ಮಕ್ಳಿಲ್ಲ. ನಿನ್ನನ್ನು ಮಗಳಾಗಿ ನೋಡ್ಕೊಳ್ತೀವಿ. ಅವ್ರ ಮಗನ ಮದುವೆ ಮಾಡ್ಕೋತೀಯ ಅಂತ ಕೇಳಕ್ಕೆ ಬಂದಿದ್ರು. ನಾನು ಒಪ್ಕೊಂಡಿದ್ದೆ ವಿಕ್ರಮ್. ಆದರೆ ನನ್ನ ಮದುವೆ ಆಗೋಕ್ಕೂ ಮುಂಚೆನೆ ಅವ್ರ ಮಗ ಆಕ್ಸಿಡೆಂಟಲ್ಲಿ ತೀರ್ಕೊಂಬಿಟ್ರು ವಿಕ್ರಮ್. ನಾನು ಅವ್ರ ಪತ್ನಿ ಬಂದ್ಮೇಲೆ ಹೀಗೆಲ್ಲ ಆಯ್ತು ಅಂತ ನನಗೆ ಸಿಕ್ಕಾಪಟ್ಟೆ ಗಿಲ್ಟ್ ಕಾಡ್ಬಿಡ್ತು. ಅವ್ರ ಮನೆಗೆ ಆಧಾರ ಅಂತ ಯಾರೂ ಇರಲಿಲ್ಲ. ನಾನು ಬೇರೆ ತುಂಬ ಚಿಕ್ಕವನು ಆಗ. ಅದಕ್ಕೆ ನಾನೇ ಅವ್ರ ಮಗಳಾಗಿ ಅವ್ರ ಮಗನ ಸ್ಥಾನದಲ್ಲಿ ನಿಂತು ಆ ಕುಟುಂಬನ ನೋಡ್ಕೋಬೇಕಂತ ಡಿಸೈಡ್ ಮಾಡಿಬಿಟ್ಟೆ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಓ ನೀಲಕಂಠ, ಬನ್ನಿ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಪ್ರಭು, ಅದಕ್ಕೆ ಬಂದೆ. ಅಗತ್ಯವಾಗಿ ಏನು ಹೇಳಿ? ಮಹಾಪ್ರಭು, ನಾಳೆ ನಮ್ಮ ಎಲ್ಲವನ ಮದುವೆ ನಿಶ್ಚಯ ಆಗಿದೆ. ದಯಮಾಡಿ ತಾವುಗಳು ಪರಿವಾರ ಸಮೇತರಾಗಿ ಬರಬೇಕು. ಏನು, ಎಲ್ಲಮ್ಮಳ ವಿವಾಹವೇ? ನೀಲಕಂಠ, ವಿಷಯ ಕೇಳಿ ಬಹಳ ಸಂತೋಷವಾಯಿತು. ಕ್ಷಮಿಸಿ ಪ್ರಭು, ಕಿಡಿಬಿಡಿಯಲ್ಲಿ ನಿಶ್ಚಯ ಆಗೋಯಿತು. ಅದಕ್ಕಾಗಿ ಮೊದಲೇ ನಿಮಗೆ ತಿಳಿಸೋಕ್ಕಾಗಲಿಲ್ಲ. ಇರಲಿ, ಶುಭ ಕಾರ್ಯ ತರಾತುರಿಯಲ್ಲಿ ನಡೆದರೆ ಒಂದು ಲೆಕ್ಕಕ್ಕೆ ಒಳ್ಳೆಯದೇ. ಸಮಾರಂಭಕ್ಕೆ ತಾವುಗಳು ಬರಲೇಬೇಕು. ಬಂದು ಎಲ್ಲವನಿಗೆ ಆಶೀರ್ವಾದ ಮಾಡಬೇಕು. ಇದು ನನ್ನ ಆಸೆ ಪ್ರಭು. ಆಗಲಿ, ಎಲ್ಲಮ್ಮ ನಮಗೂ ಬೇಕಾದವಳೆ. ಖಂಡಿತವಾಗಿಯೂ ಬರೋಣವಂತೆ. ನೀಲಕಂಠ, ಹಾಗೆ ಇನ್ನೊಂದು ವಿಷಯ, ಏನಾದರೂ ಸಹಾಯ ಬೇಕಿದ್ದರೆ ಸಂಕೋಚವಿಲ್ಲದೆ ಕೇಳಿ. ಏನು ಬೇಡ ಪ್ರಭು, ತಾವು ಬಂದರೆ ನನಗಷ್ಟೇ ಸಾಕು. ಆಗಲಿ, ನಿನ್ನ ಮಗಳಿಗೆ ಒಳ್ಳೆಯದಾಗಲಿ. ನಾವು ಬರುತ್ತೇವೆ. ಅಮ್ಮ ಬಂದಿರೆ, ನಾನು ನಿಮ್ಮ ನಿರೀಕ್ಷೆಯಲ್ಲಿಯೇ ಇದ್ದೆ. ಏಕೆ ಕಂದ, ಏನಾಯಿತು? ಏನಾಗಲಿಲ್ಲ ಅಮ್ಮ, ನಾನು ಎಲ್ಲಮ್ಮಳ ಮನೆಗೆಂದೇ ಹೋಗುತ್ತಿದ್ದೆ. ಇಂದು ನಾನು ಅವಳ ಮನೆಗೆ ಹೋದರೆ ಬರುವುದು ವಿವಾಹ ಮುಗಿದ ನಂತರವೇ. ಆದರೆ ಕಂದ, ನೀನು ಇಂದು ಅಲ್ಲಿಯೇ ಇರುವೆ? ಹೌದು ಅಮ್ಮ, ಇಂದು ಇಡೀ ದಿನ ನಾನು ಅಲ್ಲಿಯೇ ಇರುತ್ತೇನೆ. ಆದರೆ ಕಂದ, ಅಲ್ಲಿ ಮಲಗಲು... ಅಮ್ಮ, ನಾನು ಮುಂದೆ ಋಷಿಕುಮಾರನ ಕೈ ಹಿಡಿಯುವವಳು. ನನಗೆ ಈ ಸುಪ್ಪತ್ತಿಗೆ ಮೆತ್ತನೆಯ ಹಾಸಿಗೆ ಅಗತ್ಯವಿಲ್ಲ. ನನಗೆ ಈ ಭೂಮಿಯ ಹಾಸಿಗೆ, ಆಕಾಶವೇ ಮೆತ್ತನೆಯ ಹೊದಿಕೆ. ಇದರಲ್ಲಿಯೇ ನನಗೆ ಸಂತೋಷ ಸಿಗುತ್ತದೆ. ರೇಣುಕೆ, ಇದು ಅತಿ ಆಯಿತು. ನಾನೇನಾದರೂ ಇಲ್ಲದನ್ನು ಹೇಳುತ್ತಿದ್ದೇನೆಯೇ? ಇರುವ ಸತ್ಯವನ್ನೇ ಹೇಳುತ್ತಿದ್ದೇನೆ ಅಲ್ಲವೇ?
ನಾನು ವಿವಾಹವಾದರೆ ಅದು ಜಮದಗ್ನಿಯನ್ನು ಮಾತ್ರ, ಇಲ್ಲವಾದರೆ ನಾನು ಹೀಗೆ ಎದ್ದು ಬಿಡುತ್ತೇನೆ. ಸಿದ್ಧಲಿಂಗ, ಬನ್ನಿ ವಿಭೀಷಣರೇ. ನೀನು ಅಧ್ಯಯನ ನಿರತನಾಗಿದ್ದೆ ಎನಿಸುತ್ತದೆ. ನನ್ನಿಂದ ತೊಂದರೆಯಾಯಿತೆ? ಹಾಗಲ್ಲ, ಏನೂ ಇಲ್ಲ. ಮುಖ್ಯ ವಿಚಾರ ಇಲ್ಲದೆ ನೀವು ಬರೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಹೌದು, ಬಹಳ ಮುಖ್ಯ ವಿಚಾರ. ದುರ್ಮುಖಿಯು ಕೆಲ ಕಾಲದಿಂದ ಸುಮ್ಮನಿದ್ದಾಳೆ. ಅದೇ ಆತಂಕದ ವಿಚಾರ. ಅದೂ ಅಲ್ಲದೆ ಅಗ್ನಿಜ್ವಾಲ ಅವಳ ಗುರುವಾಗಿದ್ದಾಳೆ. ಹೀಗಿದ್ದು ಅವಳು ಸುಮ್ಮನಿದ್ದಾಳೆ ಎಂದರೆ ನನಗ್ಯಾಕೋ ಸಂದೇಹ ಮೂಡುತ್ತಿದೆ. ಹೌದು ವಿಭೀಷಣರೇ, ದುರ್ಮುಖಿ ಇಷ್ಟು ಕಾಲ ಸುಮ್ಮನೆ ಇರೋದು ಬಹಳ ಆಶ್ಚರ್ಯನೇ. ಅವಳು ಈಗಾಗಲೇ ತನ್ನ ಮುಂದಿನ ನಡೆಯನ್ನು ಯೋಚಿಸುತ್ತಾ ಕಾರ್ಯಪ್ರವೃತ್ತಳಾಗಿರುತ್ತಾಳೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಈ ಬಾರಿ ಹೆಚ್ಚಿನ ಸಾಮರ್ಥ್ಯವನ್ನು ಒಗ್ಗೂಡಿಸ್ಕೊಂಡೇ ಬರುವಂಥ ಎಲ್ಲ ಸಾಧ್ಯತೆಗಳು ಇದೆ. ನಾವೀಗ ಏನೇ ಬಂದರೂ ಅದನ್ನು ಎದುರಿಸಲು ಸದಾ ಸನ್ನದ್ಧರಾಗಿರಬೇಕಾಗುತ್ತದೆ. ಸದಾ ಬೆಳಗುವಂಥದ್ದು ಬೆಳಕಿನ ಗುಣ. ಒಂದು ಚಿಕ್ಕ ಬೆಳಕಿನ ಕಿರಣದಿಂದಾಗಿ ಕತ್ತಲೆ ಕೂಡ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ದುರ್ಮುಖಿ ತನ್ನ ಕ್ರೌರ್ಯವನ್ನೇ ಆಯುಧವನ್ನಾಗಿಸ್ಕೊಂಡಿರೋ ಕಾರ್ಗತ್ತಲು. ರಾತ್ರಿ ಆಗ್ತಿದ್ದ ಹಾಗೆ ಕತ್ತಲು ಎಲ್ಲೆಡೆ ಆವರಿಸ್ತಿದೆ ಅಂತ ನಮಗನ್ನಿಸ್ಬೋದು. ಆದರೆ ಸೂರ್ಯೋದಯ ಆದಮೇಲೆ ಆ ಕತ್ತಲು ಹೇಳ ಹೆಸರಿಲ್ಲದ ಹಾಗೆ ದೂರ ಆಗಲೇಬೇಕು ವಿಭೀಷಣರೇ. ದುರ್ಮುಖಿ ಬಗ್ಗೆ ನಿಮಗಿರೋ ಚಿಂತೆ ನನಗೆ ಅರ್ಥ ಆಗುತ್ತೆ. ಆದರೆ ನಾವಿಬ್ಬರು ಜೊತೆಯಾಗಿ ನಿಂತು ಅವಳನ್ನು ಎದುರಿಸೋಣ. ನನಗಿರುವ ಆತಂಕವೇ ಇದು. ದುರ್ಮುಖಿಯು ಈಗ ಅದೆಷ್ಟು ಶಕ್ತಿ ಸಂಗ್ರಹಿಸಿದ್ದಾಳೋ ತಿಳಿಯುತ್ತಿಲ್ಲ. ಪ್ರತಿ ಬಾರಿ ನನ್ನನ್ನ ಸೋಲ್ಸಿರೋ ಸಿದ್ಧಲಿಂಗ ಈಗ ನನ್ನ ಎದುರುಗಡೆ ಬಾ. ಅದ್ ಹೇಗ್ ನೀನ್ ನನ್ನನ್ನು ಎದುರಿಸ್ತೀಯ ಅಂತ ನಾನು ನೋಡ್ತೀನಿ. ಯಾಕೆ ಅಂದ್ರೆ ನಿಜವಾದ ಹೋರಾಟ ಶುರುವಾಗೋದು ಈಗ. ಅಮ್ಮ, ವೇದ, ಮನೆ ಪರಿಸ್ಥಿತಿ ನೋಡೋಕ್ಕೆ ನನಗೆ ತುಂಬ ಕಷ್ಟ ಆಗ್ತದೆ ಅಮ್ಮ. ಯಾರೋ ಪಾಪಿ ಮಾಡಿದ ಕೆಲಸ ನನಗೆ ಈ ಗತಿ ಬಂತು ವೇದ. ಇದೆಲ್ಲ ಹೇಗಾಯ್ತಮ್ಮ? ಆ ವ್ಯಕ್ತಿನ ನೋಡಿದ್ರೆ ಗುರ್ತಾಡಿತೀರಾ? ಹೋಗ್ಲಿ ಬಿಡು ವೇದ, ಎಲ್ಲ ನನ್ನ ಗ್ರಹಚಾರ. ಹಾಗತ್ತ ಅಪರಾಧನ ಬಿಡೋದಕ್ಕಾಗುತ್ತಮ್ಮ?
ಅವ್ನು ಯಾರೇ ಆಗಿರಲಿ ನಾನು ಕಣ್ಣು ಹಿಡಿದು ಶಿಕ್ಷೆ ಕೊಡಿಸ್ತೇನೆ. ನೀವು ಅವನು ಗುರ್ತು ಹಿಡಿದಿರ ತಾನೆ ಓಡಾಡ್ಕೊಂಡಿದ್ದೆನಂತ ಈ ಸ್ಥಿತಿಯಿಂದ ಆ ಪಾಪಿ ಮುಖ ಮರೆಯೋಕ್ಕಾಗುತ್ತೆ ವೇದ. ಖಂಡಿತ ಗುರ್ತು ಹಿಡಿತೀನಿ. ಅವ್ನು ನೋಡಕ್ ಹೇಗಿದ್ದಾನಮ್ಮ? ಅಮ್ಮ ಅಮ್ಮ ಡಾಕ್ಟರ್ ಅಮ್ಮ ಏನಾಯ್ತು? ಈ ಕಡೆ ಬಮ್ಮ. ವೇದ, ಈ ಪರಿಸ್ಥಿತಿನಲ್ಲಿ ಅವ್ರನ್ನ ಮಾತಾಡಿಸ್ಲೇಬಾರ್ದಾಗಿತ್ತು. ನೀನು ಇವ್ರು ನಿಮ್ಮ ತಾಯಿ ಸಮಾನ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಾನು ಅಲೋ ಮಾಡಿದೆ. ಶಿ ನೀಡ್ಸ್ ರೆಸ್ಟ್. ಡಾಕ್ಟರ್ ಏನಾದರೂ ಪ್ರಾಬ್ಲಮ್ ಆಯ್ತಾ? ಛೇ ಹಾಗೇನಿಲ್ಲ. ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್ ಅವ್ರಿಗೇನು ತೊಂದರೆ ಆಗಲ್ಲ? ಖಂಡಿತ ಏನೂ ಆಗಲ್ಲ. ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾರೆ. ಪ್ರಜ್ಞೆ ಬಂದ ತಕ್ಷಣ ನಾನು ಹೇಳಿ ಕಳಿಸ್ತೀನಿ. ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಬೇತಾಳ ಯಾಕೆ ಅಳ್ತಿದ್ಯಾ? ಬೇತಾಳ, ನೀನು ಹೀಗೆ ಅಳ್ತಿದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ? ಅಂದಾಗೆ ಐಸಿಯುನಲ್ಲಿ ಇರೋದು ಯಾರು? ನಮ್ಮಮ್ಮ. ನಿಮ್ಮಮ್ಮ ಐಸಿಯುನಲ್ಲಿ ಇದ್ದಾರಾ? ಏನಾಯ್ತು? ಅಲ್ಲ ವಿಕ್ರಮ್, ಮತ್ತೆ ಅವರು ಅನಾಥಾಶ್ರಮ ವಾರ್ಡೆ. ನನ್ನನ್ನು ಸಾಕಿ ಬೆಳೆಸಿದ ಅಮ್ಮ. ಅಮ್ಮ ಅಂತ್ಯ, ಆಶ್ರಮ ಅಂತ್ಯ, ವಾರ್ಡನಮ್ಮ ಅಂತ್ಯ. ನನಗೆ ಒಂದು ಅರ್ಥ ಇಲ್ಲ, ಫುಲ್ ಕನ್ಫ್ಯೂಷನ್ ಆಗ್ತಿದೆ. ನಾನೊಬ್ಳು ಅನಾಥೆ ವಿಕ್ರಮ್. ನಮ್ಮ ಹುಡುಗಿನ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು? ಮಹಾಲಕ್ಷ್ಮಿ ಆಗಿದ್ದಾಳೆ. ಹುಡುಗಿ ಇಷ್ಟ ಆದ್ಲಾ? ನನ್ನ ಮಗ ಒಪ್ಕೊಂಡ್ಮೇಲೆ ನಮ್ದೇನೂ ಇಲ್ಲ, ಅವನಿಷ್ಟನೇ ನಮ್ಮ ಇಷ್ಟ. ಹಾಂ, ನಮಗೆ ಹೆಣ್ಮಕ್ಳಿಲ್ಲ. ನಿನ್ನನ್ನು ಮಗಳಾಗಿ ನೋಡ್ಕೊಳ್ತೀವಿ. ಅವ್ರ ಮಗನ ಮದುವೆ ಮಾಡ್ಕೋತೀಯ ಅಂತ ಕೇಳಕ್ಕೆ ಬಂದಿದ್ರು. ನಾನು ಒಪ್ಕೊಂಡಿದ್ದೆ ವಿಕ್ರಮ್. ಆದರೆ ನನ್ನ ಮದುವೆ ಆಗಕ್ಕೂ ಮುಂಚೆನೆ ಅವ್ರ ಮಗ ಆಕ್ಸಿಡೆಂಟಲ್ಲಿ ತೀರ್ಕೊಂಬಿಟ್ರು ವಿಕ್ರಮ್. ನಾನು ಅವ್ರ ಬದುಕಿಗೆ ಬಂದ್ಮೇಲೆ ಹೀಗೆಲ್ಲ ಆಯ್ತು ಅಂತ ನನಗೆ ಸಿಕ್ಕಾಪಟ್ಟೆ ಗಿಲ್ಟ್ ಕಾಡ್ಬಿಡ್ತು. ಆ ಮನೆಗೆ ಆಧಾರ ಅಂತ ಯಾರೂ ಇರಲಿಲ್ಲ. ನನಗೆ ಬೇರೆ ತುಂಬ ಚಿಕ್ಕವನು ಆಗ. ಅದಕ್ಕೆ ನಾನೇ ಅವ್ರ ಮಗಳಾಗಿ ಅವ್ರ ಮಗನ ಸ್ಥಾನದಲ್ಲಿ ನಿಂತು ಆ ಕುಟುಂಬನ ನೋಡ್ಕೋಬೇಕಂತ ಡಿಸೈಡ್ ಮಾಡಿಬಿಟ್ಟೆ. ಅತ್ತೆ, ಏನು ನಡೀತಾ ಇದೆ ಅಲ್ಲಿ? ವಾಟ್ ಇಸ್ ದಿಸ್ ಶ್ರಾವಣಿ? ಯಾಕೆ ಈಗ ಒಬ್ರಿಗೊಬ್ರು ವಾದ ಮಾಡ್ಕೊಂಡು ಕಿತ್ತಾಡ್ತಾ ಇದ್ದೀರಾ? ಅದು ಇಷ್ಟು ಜೋರಾಗಿ ಏನಾಗಿದೆ ನಿಮಗೆ? ಅಭಿ, ಪ್ಲೀಸ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್. ನಾವು ಕ್ಯಾಶುಯಲ್ ಆಗೇ ಮಾತಾಡ್ತಾ ಇದ್ವಿ. ಏನತ್ತೆ ಇದು? ಕಣ್ಣಾರೆ ನೋಡಿದ ಮೇಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಏನಿದೆ? ಇದು ಕ್ಯಾಶುಯಲ್ ತರ ಕಾಣಿಸುತ್ತಾ? ನಾನು ಬಂದು ತುಂಬಾ ಹೊತ್ತಾಯ್ತು. ಶ್ರಾವಣಿ, ಅತ್ತೆಗೇನು ವಯಸ್ಸು, ನಿನಗೇನು ವಯಸ್ಸು? ಅವ್ರನ್ನ ಏಕವಚನದಲ್ಲಿ ಮಾತಾಡ್ಸ್ತಿದ್ಯಾ? ಅಭಿ, ಶ್ರಾವಣಿನ ಬೈಬೇಡ ಪುಟ್ಟ. ಅವಳು ಅವತ್ತು ರಾತ್ರಿ ನಾನು ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾ ಇದ್ಲು ಅಷ್ಟೇ. ಅದನ್ನ ಅವತ್ತೇ ಹೇಳಿದ್ರಲ್ಲ, ಅದ್ರ ಬಗ್ಗೆ ಈಗ ಡಿಸ್ಕಷನ್ ಮಾಡೋದೇನಿದೆ? ಅವಳಿಗೆ ನಾನೇನು ಹೇಳಿದ್ನೋ ಅದ್ರ ಮೇಲೆ ನಂಬಿಕೆ ಇಲ್ವಂತೆ, ಕನ್ವಿನ್ಸ್ ಆಗ್ತಿಲ್ವಂತೆ. ಹಾಗಂತ ಇಲ್ದಿರೋದನ್ನೆಲ್ಲ ನಾನು ಹೇಳೋಕ್ಕಾಗತ್ತಾ ಹೇಳು? ಆಗಲ್ಲ ಅಲ್ವಾ? ಬರ್ತಾ ಬರ್ತಾ ಯಾಕೋ ಈ ಮನೆಯಲ್ಲಿ ನನ್ನ ರೆಪ್ಯುಟೇಷನ್ ಹಾಳಾಗ್ತಾ ಇದೆ. ನನ್ನಿಂದನೇ IT ರೇಡ್ ಆಯಿತು. ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತು ಬಂದೆ.
ಅದು ಯಾರೋ ಗೊತ್ತಿಲ್ಲದೆ ಇರೋರು ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ರು. ಬೀದಿಲೆಲ್ಲ ನನ್ನ ಮರ್ಯಾದೆ ಹೋಯ್ತು. ಇಷ್ಟೆಲ್ಲ ಆದಮೇಲೆ ಈ ಮನೇಲಿ ನನಗೆ ಯಾರು ಮರ್ಯಾದೆ ಕೊಡ್ತಾರೆ ಹೇಳು? ಇದ್ರ ಯಾವ್ದು ಹಿಂದೆನೂ ನಾನಿಲ್ಲ. ಆದರೆ ಏನು ಮಾಡೋಕ್ಕಾಗುತ್ತೆ? ನನ್ನ ಟೈಮೇ ಸರಿ ಇಲ್ಲ. ಅಭಿ, ನಾನು ಆಮೇಲೆ ಮಾತಾಡ್ತೀನಿ. ನನ್ನ ಮಗಳು ಶ್ರಾವಣಿ ಇಲ್ದಿರೋ ಸಂಭ್ರಮ ನನಗೆ ಬೇಕಾಗಿಲ್ಲ. ನಾನು ಮದುವೆಗೆ ಬರಲ್ಲ.